ಏನ್ ಕಥೆ ಇದು? ಈಗ ತನ ಅವ್ರು ಹೇಳ್ತಾ ಇದ್ರು ಉದಯ್ ಚಂದ್ರಿಕಾ ಅವ್ರ ಬಗ್ಗೆ, ಪ್ರಾಣೇಶ್ ಅವ್ರು ಹೇಳ್ತಾ ಇದ್ರು, ನೀವು ಎಂಟ್ರಿ ಕೊಟ್ರಿ. ಸರ್ ಇವರು ನಮ್ಮ ಚಡ್ಡಿ ದೋಸ್ತ್. ಹಾ, ಶಾಲೆಯಲ್ಲಿ ಓದೋದ್ರಲ್ಲಿ 3 ಜನ ಹಿಂದು. ಬಹಳ ಚೆನ್ನಾಗಿ ನೀವು ಹೇಳಿದ್ದು, 3 ಜನ ಮುಂದೆ ಅಂತ ಹೇಳ್ತೀನಿ ಅನ್ಕೊಂಡೆ ನಾನು. 3 ಜನ ಓದ್ರಲ್ಲಿ ಹಿಂದು. ಇದೇ ತರ ಅನೌನ್ಸ್ ಮಾಡ್ತಿರ್ಬೇಕಾದ್ರೆ ಇವ್ರು ಸ್ನೇಹಿತ ಆದವ್ರು ಸರ್ ನನಗೆ, ಶರದ್ ಕುಮಾರ್ ದಂಡಿನ್ ಅಂತ, ಈಗ ಖ್ಯಾತ ವಕೀಲ ಗಂಗಾವತಿಲಿ. ಸಂಗಮೇಶ್ ಅರಳಿ ಅಂತ ಇವ್ರಿಗೆ ನಾವು ಬಂಗಾರಪ್ಪ ಅಂತ ಕರಿತಿದ್ವಿ ಸರ್. ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತ್ರೆ ಸೇಮ್ ಬಂಗಾರಪ್ಪ ತರನ ಕಾಣ್ತೀವಿ. ನಾನು ಇವರೆಲ್ಲ ಸೇರಿ ಕೈ ಬರಹದ ಪತ್ರಿಕೆಗಳನ್ನೆಲ್ಲ ಮಾಡ್ತಿದ್ವಿ. ಈಗ ನೀವೇನೋ ಹೇಳ್ತಾ ಇದ್ರಿ, ₹5 ಅಂತ ಶುರು ಮಾಡ್ತಿದ್ರು ಅವ್ರು ಎಂಟ್ರಿ ಕೊಟ್ಟರು. ಈ ಪ್ರಚಾರ ಉದಯ್ ಚಂದ್ರಿಕಾ ಅಂದು ಬಂದಾಗ ನಾನು ಟಾಂಗಾದಲ್ಲಿ ಫಸ್ಟ್ ಮೈಕ್ ಹಿಡಿದಿದ್ದೆ ಅವಾಗ. ಹಲೋ, ನೋಡಲು ಮರೆಯದಿರಿ ಉದಯ್ ಚಂದ್ರಿಕಾ. ಒಂದು ಇವನು ಹಿಂದ್ಗಡೆ ಸೈಕಲ್ ತಗೊಂಡು ನನ್ನ ಏನೋ ಪ್ರಾಣಿ, ಇವನಿಗೆ ಅದು ದೊಡ್ಡ ಪೋಸ್ಟ್ ಅಂತ ಟಾಂಗಾದಲ್ಲಿ ಮೈಕಲೆಲ್ಲ ಮಾತಾಡ್ತಾನೆ, ಟಾಂಗಾದಲ್ಲಿ ಕೂತ್ಕೊಂಡು ಬೇರೆ ಮಾತಾಡ್ತಾನೆ ಅಂತ. ಇವನಿಗೆ ಆಶ್ಚರ್ಯ. ಅಲ್ಲಿಂದ ನನ್ನ ಕೆರಿಯರ್ ಆರಂಭ ಆಯ್ತು ಸರ್. ಅಲ್ಲಿಂದ ಇಲ್ಲಿವರೆಗೂ ಜೊತೆಯಲ್ಲಿ ಇರೋಂಥ ಇವರು ಬಹಳ. ಈಗ ಅಲ್ಲೆಲ್ಲ ದೂರ ಇದ್ದೀವಿ. ನಾನು ಊರಿಗೆ ಹೋದ್ರು ಇವ್ರನ್ನ ಭೇಟಿ ಹಾಕಾಗಲ್ಲ. ನಾನು ಇದ್ದಲ್ಲಿಗೇನೆ ಕರ್ಕೊಂಡ್ಬಂದಿರ್ತಕ್ಕಂಥ ಕೀರ್ತಿ ನಿಮಗೆ ಸರ್. ಥ್ಯಾಂಕ್ ಯು. ಎಸ್ ಸರ್, ನಾನು ಗಂಗಾವತಿಯಲ್ಲಿ ಎಲ್ಲ ಪಕ್ಕ ಮನೆಯವರು, ನೇಬರ್ಸ್. ಉಪ್ಪಾರವಣಿ, ರಾಯರವಣಿ, ಮುದಗಲ್ವಣಿ ಹತ್ರದಲ್ಲೇ ಇರೋರು. ನಮ್ಮಲ್ಲಿ ಭಾನುವಾರ ಸಂತೆ ಆಗ್ತದೆ. ಒಂದು ಭಾನುವಾರ ನಾನು ಸಂತೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಮಹಾವೀರ್ ಸರ್ಕಲ್ ಅಂತ ಬರ್ತದೆ ಗಂಗಾವತಿಯಲ್ಲಿ, ಸೆಂಟರ್ ಪಾಯಿಂಟ್. ಅಲ್ಲಿ ಒಂದು ಕುದುರೆ ಗಾಡಿ ನಿಂತಿತ್ತು. ನಮ್ಮಲ್ಲಿ ಟಾಂಗಾ ಅಂತೀವಿ ಕುದುರೆ ಗಾಡಿಗೆ. ಅಲ್ಲಿ ತುಂಬ ಒಂದು ಎಳೆಯ ಧ್ವನಿ ಹಾರ್ನಲ್ಲಿ ಬರ್ತಾಯಿತ್ತು, ಸ್ಪೀಕರಲ್ಲಿ ಬರ್ತಾಯಿತ್ತು. ಪಾಂಪ್ಲೆಟ್ಸ್ ಕೂಡ ಅನಿಸ್ತಾ ಇದ್ದ ಹುಡುಗ. ಒಂದು ಖಾಕಿ ಚಡ್ಡಿ ಹಾಕಿದ್ದ, ಒಂದು ಬಿಳಿ ಅಂಗಿ ಹಾಕಿದ್ದ. ನಾನು ಕೂಡ ಖಾಕಿ ಚಡ್ಡಿ ಬಿಳಿ ಅಂಗಿ ಹಾಕಿದ್ದೆ. ನೋಡಿದೆ, ಯಾಕೋ ನೋಡಿ ಸ್ವಲ್ಪ ಎಲ್ಲರಂತೆಲ್ಲ ಹುಡುಗ ಇವನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅಂಥೇಳಿ, ಏನು ನಿನ್ನ ಹೆಸರು ಅಂತ ಕೇಳಿದೆ. ನನ್ನ ಹೆಸರು ಪ್ರಾಣೇಶ ಅಂತಂದ. ನಂದು ಗಂಗಾವತಿ ಯಲಬುರ್ಗಲ್ಲಿ ಇರ್ತೀನಿ ಅಂತ. ನನ್ನ ಹೆಸರು ಶರದ್ ಅಂತ ಹೇಳಿದೆ ನಾನು. ಅವತ್ತಿನಿಂದ ನಮ್ಮ ಸ್ನೇಹ ಆರಂಭವಾಗಿದ್ದು ಇವತ್ತಿಗೂ ಎಲ್ಲೋ ನಿಂತಿಲ್ಲ ಸರ್. ಆಮೇಲೆ ಇವನು ಯಾವ ದೈವ ಗೊತ್ತಿಲ್ಲ ಅಥವಾ ಅವಕಾಶನೂ ಗೊತ್ತಿಲ್ಲ. ಅವತ್ತೇನು 77 ಸಲ ಇವನು ಕೈಯಲ್ಲಿ ಮೈಕ್ ಹಿಡಿದಿದ್ದ. ಇವತ್ತಿಗೂ ಕೂಡ ಮೈಕನ್ನು ಬಿಟ್ಟಿಲ್ಲ ಇವನು. ಭಗವಂತ ಇವನಿಗೆ ಮೈಕಿನ ಮುಖಾಂತರ ಒಂದು ಬದುಕನ್ನು ಕಟ್ಟಿಕೊಟ್ಟಿದ್ದಾನೆ, ಒಂದು ಭವಿಷ್ಯ ರೂಪಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಭಗವಂತನಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ವೆರಿ ಗುಡ್ ರೀ, ಥ್ಯಾಂಕ್ ಯು. ಯುಶಿಂದ BCom ನಾವು 3 ಜನ ಒಟ್ಟಿಗೆ ಇದ್ದವರು. ಸೊ ಅದೇ ಕ್ಲಾಸ್ ಅಟೆಂಡ್ ಆಗಲ್ಲ. ಅಕೌಂಟೆನ್ಸಿ ಬಂದರೆ 3 ಎದ್ದೋಗ್ಬಿಡೋರು. ಮೊದಲು ಸರ್ ಬಂದ ತಕ್ಷಣ ಎದ್ದೋಗ್ಬಿಡೋರು. ಎದ್ದೋಗ್ಬಿಟ್ಟು ಒಂದು ಹೋಟ್ಲಿಗೆ ಹೋಗಿ ಟೀ ಕೊಡು ಬರ್ತಿದ್ವಿ. ಟೀ ಕೊಡು ಬರುವಾಗ ಒಂದು ಕ್ರೇನ್ ಅಂತ ಅಡಿಕೆ ಶಿಪ್ ಬರ್ತಿತ್ತು. ನಾವು 3 ಜನ ಸೇರಿ ಬೈಟು ಟೀ ಕೊಡ್ಬಿಟ್ಟು ಆ ಅಡಿಕೆ ತೊಗೊಂಡು ಬರ್ತಿದ್ವಿ. ಬರ್ಬೇಕಾದ್ರೆ ಇವನು ಏನು ಮಾಡ್ತಿದ್ದ, ನಮ್ಮ ಇಬ್ಬರಿಗೆ ಕೊಟ್ಬಿಟ್ಟು ಆಯ್ತು ಅಂತ ಬಿಸಾಕ್ಬಿಡ್ತಿದ್ದ. ನಾವು ಮುಂದೆ ಹೋಗ್ತಿದ್ವಿ. ಅವನೇನು ಮಾಡ್ದ, ಸ್ವಲ್ಪ ಹಾಕ್ಬಿಟ್ಟು ಮಿಕ್ಕಿ ತೊಗೊಂತಿದ್ದಾನು. ಒಂದ್ಸರಿ ಇನ್ನು ಡೌಟ್ ಬಂತು, ಇವ್ನು ಯಾಕೆ ವಾಪಸ್ ಹೋಗ್ತಾನೆ ಡೌಟ್ ಬಂತು. ಆಮೇಲೆ ಪ್ರಾಣೇಶ್ಗೆ ಹೇಳಿದ್ವಿ, ಅವ್ನು ಯಾಕೆ ವಾಪಸ್ ಹೋಗ್ತಾನೆ ಹಿಂದೆ ಅಂತ. ಆಮೇಲೆ ನೋಡಿದ್ರೆ ಅದ್ರಲ್ಲಿ ಅರ್ಧಕ್ಕಿಂತ ಅವನಿರೋದು, ಅವ್ನು ತೊಗೊಂಡು ಆ ಥರ ಮಾಡ್ತಿದ್ದೆ. ಅಡಿಕೆ ಪಟ್ನ ಇವನೇ, ಅಡಿಕೆ ಪಟ್ನ ಟೀ ಕುಡಿಸೋರು ನಾವು. ಅಡಿಕೆ ಪಟ್ನ ಇವನು. ನಮ್ಗೇನ್ ಮಾಡ್ತಿದ್ದ, ಒಂದೊಂದೇ ಹೋಳ ಹಾಕೋದು. ಇಷ್ಟೇನೋ ಲಾಸ್ಟ್ ಇತ್ತು ಅಂತ ನಾವು ಒಂದೊಂದು ತಿಂದ್ಮೇಲೆ ಅದನ್ನ ಎಸ್ತು ಬಿಡೋನು. ಆಮೇಲೆ ಅದ್ರ ಮೇಲೆ ನಿಂತಿರೋ ನಾವು ಮುಂದೆ ಹೋಗೋರು ಅಂತ. ಸರ್, ಉದಯ್ ಚಂದ್ರಿಕಾ ಅವ್ರ ನಾಟಕಕ್ಕೆ ಪ್ರಚಾರ ಮಾಡಿದ್ರಿ. ಈಗ ನಮ್ಮ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಈ ವಾರ ಪ್ರಾಣೇಶ್ ಬರ್ತಾರೆ ಅಂತ ನೀವು ಪ್ರಚಾರ ಮಾಡ್ಬಿಟ್ಟು ಹೋಗ್ಬೇಕು. ಕೊಡ್ರಪ್ಪ ನಮ್ಮ ಗಾಡಿನ. ಕೇಳ್ರಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಪ್ರಾಣೇಶನ ಆಗಮನ. ತನ್ನ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾನೆ. ಕೇಳ್ರಿ, ಯಾರೂ ಮರೆಯಬೇಡಿ, ತಪ್ಪದೇ ನೋಡಿ. ಪ್ರಾಣೇಶನ್ನು ಅಭಿನಂದಿಸಿ ಜಿ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ. ಕೇಳ್ರಿ. ಇದನ್ನ ನಾನು ಮಾಡಬೇಕು. ನನ್ನ ಸ್ನೇಹಿತರು ಅವಾಗಲೂ ನನಗಾಗಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಆವತ್ತು ಉದಯ್ ಚಂದ್ರಿಕಾ ಅವ್ರ ಬಗ್ಗೆ ಮಾಡಿದಂತ ನಾನು, ಇನ್ನೊಬ್ಬರು ನೃತ್ಯ ನೋಡೋದಕ್ಕೆ ಪ್ರಚಾರ ಮಾಡಿದಂತ ನಾನು ಇವತ್ತು ನನ್ನ ಬಗ್ಗೆನೇ ಮಾಡ್ಕೊತಿದ್ದೀನಿ. ಇದು ಬಹುಶಃ ಎಲ್ಲ ಕಲಾವಿದರ ಜೀವನದಲ್ಲಿ ಬರದೇ ಇರತಕ್ಕಂಥ ಘಟನೆ ನನ್ನ ಜೀವನದಲ್ಲಿ ಬಂದಿದೆ. ನಾನೇ ಎಲ್ಲ ಕನ್ನಡದ ಅಭಿಮಾನಿಗಳು ಹೇಳ್ತಾ ಇದ್ದೀನಿ, ನೋಡ್ರಿ ವೀಕೆಂಡ್ ರಮೇಶ್ನಲ್ಲಿ ಈ ವಾರ ನಾನು ಬರ್ತಾ ಇದ್ದೀನಿ. 26 ವರ್ಷಗಳ ಮೇಲೆ ನಾನು ನಂದೇ ಪ್ರಚಾರ ಮಾಡ್ಕೊತಿದ್ದೀನಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸರ್, ಸೂಪರ್. ರೈಟ್ ಸರ್, ಮತ್ತೆ ಈ ಸಾಹಿತ್ಯ ಲೋಕಕ್ಕೆ ನೀವು ಪದಾರ್ಪಣೆ ಮಾಡ್ತೀರಿ. ಸಾಹಿತ್ಯ ದರ್ಪಣ ಅಂತ ಒಂದು ಪತ್ರಿಕೆ ತರ್ತೀರಿ, ಕೈಯಲ್ಲೇ ಬರೆದ್ರಂತೆ. ಅದು ಯಾವ ಥರ ನಡೀತದಲ್ಲ? ಇದೇ ಶರದ್ ಕುಮಾರ್ ದಂಡಿ ನನ್ನ ಸ್ನೇಹಿತನೇ ಅದನ್ನು ಬರೀತಿದ್ದ. ಅವನು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಆ ಪತ್ರಿಕೆ ಹೆಸರು ಸಾಹಿತ್ಯ ದರ್ಪಣ. ನನ್ನ ಮನೆ ಹೆಸರು ಅವಾಗ ಸಾಹಿತ್ಯ ದರ್ಪಣನ ಇತ್ತು. ಹಳೆ ಮನೆಗೆ ಈಗಲೂ ಅದೇ ಹೆಸರು, ಸಾಹಿತ್ಯ ದರ್ಪಣ. ಪತ್ರಿಕೆ ಅದು ಕೈಯಿಂದನೇ ಬರೀತಿದ್ವಿ. ಕಾರ್ಬನ್ ಇಟ್ಟು ಬರೆಯೋದು, 4 ಪ್ರತಿ ಬರೆಯೋದು. ಇವನು 2 ಪ್ರತಿ, ನನ್ನ ತಮ್ಮ ಇದ್ದ ಸ್ವಾಮಿರಾಚಾರ್ ಅಂತ ಹೇಳಿದ್ರಿ, ಅವನು 2 ಪ್ರತಿ. ಅದನ್ನ ಲೈಬ್ರರಿಗಳಲ್ಲಿ 2 ಲೈಬ್ರರಿಗಳಲ್ಲಿ ಇಟ್ಟು ಅಲ್ಲಿ ಜನ ಓದು. ಕೈ ಬರಹದ್ದು, ಜಾಸ್ತಿ ಪ್ರಿಂಟ್ ತೆಗಿಯಕ್ಕಾಗಲ್ಲ. ಅದರಲ್ಲಿರೋ ಕಾರ್ಟೂನ್ಗಳು ಮುಖಪುಟನ ಬರೀ ಬಾಲ್ ಪೆನ್ ಇಂದ ಬಿಡಿಸುವಂತ ಅದ್ಭುತ ಕಲಾವಿದ ಶರದ್ ಕುಮಾರ್ ದಂಡಿ. ಅವನು ಲಾಯರ್ ಆದ್ರಿಂದ ಆ ಕಲೆನ ಮರ್ತ್ಬಿಟ್ಟ ಅವನು, ಅಥವಾ ಕೊಟ್ರೆ ಶುರು ಮಾಡ್ತಾನೆ. ನೀವು ಯಾವುದೇ ಕೊಡಿ ಸರ್, ಮಾಮೂಲು ನಮಗೆಲ್ಲ ಅವಾಗ ಏನು ಕ್ಯಾಮೆಲ್ ಇಂಕ್ಸು, ಕ್ಯಾಮೆಲ್ ಕಲರ್ಸು ಏನೂ ಇಲ್ಲ. ಕೈಯಲ್ಲಿ ಇರೋದೇ ಒಂದು 8 ಆಣೆ ಬಾಲ್ ಪೆನ್. ಅದರಿಂದನೇ ಕರ್ನಾಟಕದ ಎಲ್ಲ ಸಾಹಿತಿಗಳ ಮುಖಚಿತ್ರವನ್ನ
ಆ ಪತ್ರಿಕೆ ಮೇಲೆ ಬಿಡಿಸಿದಾನೆ ಸರ್. ಅದು ದುರ್ದೈವ, ಆ ಪತ್ರಿಕೆಗಳು ಸಿಗ್ತಾ ಇಲ್ಲ. ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಹೋಯ್ತೇನೋ, ತುಂಬಾ ನನಗೆ ಪೇಚಾಟ ಇದೆ. ಅವನು ಯಾವಾಗಲೂ ಬಂದಾಗ ಅದನ್ನ ನೋಡ್ತಿರ್ತಾನೆ. ಹಾಗೆ ಮುಖಪುಟ ಕಲೆಯನ್ನ ಒಂದು ಮುದ್ರಿತ ಪತ್ರಿಕೆ ತರ ಕೈಯಿಂದ ಬರೆದವನು ಶರತ್ ಕುಮಾರ್ ದಂಡಿ ಆ ತಂಡದಲ್ಲಿದ್ದರು. ಮತ್ತೆ ಆ ಕಾಲದಲ್ಲಿ 2020 ಮ್ಯಾಚ್ ನಿಮ್ದೇ ಒಂದು ಗ್ರೂಪ್ ಕಟ್ಕೊಂಡು, ಈಗ ನಾವು ಹರಟೆ ಅಂತ ಏನ್ ಟಿವಿಯಲ್ಲಿ ನೋಡ್ತೀವೋ ಅದೆಲ್ಲ ಆ ಕಾಲದಲ್ಲಿ ಶುರು ಮಾಡಿದ್ರಂತ ನೀವು? ಹೌದು ಸರ್, ಕಾವ್ಯ ಸಂಜೆ ಅಂತ ಅದಕ್ಕೆ ಹೆಸರು. ಅಲ್ಲಿ ಚರ್ಚೆ ಇರಲಿಲ್ಲ. ಅದಕ್ಕೆ ಎಲ್ಲರೂ ಒಂದೊಂದು ಕವನ ಓದೋದು, ಅಲ್ಲೇ ಸ್ಪಾಂಟೇನಿಯಸ್. ಅಲ್ಲಿ ಬಂದದ್ದು 2ನೇ ಸ್ಟೆಪ್ ನಂದು ಸ್ಕೂಲ್ ಬಿಟ್ಟ ನಂತರ ಮಾತಾಡೋ ಕಲೆ ಬಂದಿದ್ದೇ ನನಗೆ ಕಾವ್ಯ ಸಂಜೆಯಿಂದ. ಅಲ್ಲಿ ನಾನು ಮಧ್ಯೆ ಕೂರ್ತಿದ್ದೆ. ನಮ್ಮ ಇವತ್ತು ಹರಟೆಯಲ್ಲಿ ಕಣ್ಣನ್ನು ಕೂಡ್ತಾರಲ್ಲ ಆ ತರ ಕೂತು ಈಗ ನೀವು ಅಂತ. ಫಸ್ಟ್ ಆ ಕಾರ್ಯಕ್ರಮಕ್ಕೆ ಗಂಗಾವತಿ ಅಂತ ಊರಿನಲ್ಲಿ ಸಾಯಂಕಾಲ 7 ಗಂಟೆ ಮೇಲೆ ಹೆಣ್ಣು ಮಕ್ಕಳು ಹೊರಗಡೆ ಇದ್ದದ್ದು ಅದು ನಮ್ಮ ಮನೆ ಅಟ್ಟದ ಮೇಲೆ ಕಾವ್ಯ ಸಂಜೆ ಅನ್ನೋ ಕಾರ್ಯಕ್ರಮದಲ್ಲಿ. ನಮ್ಮ ಊರಲ್ಲಿ ಹೊತ್ತು ಮುಳುಗಿದ ಮೇಲೆ ಹೆಣ್ಮಕ್ಳು ಹೊರಗಡೆ ಬಿಡಲ್ಲ, ಹೆಣ್ಣು ಹುಡುಗಿ ಹೊತ್ತು ಮುಳುಗಿದ ಮೇಲೆ ಹೊರಗಡೆ ಹೋಗಬಾರ್ದು ಅಂತ. ಆದ್ರೆ ನಮ್ಮ ಕಾವ್ಯ ಸಂಜೆ ಸಾಹಿತ್ಯ ಪ್ರೇಮಿಗಳ ಬಳಗ ಎಂತ ಟ್ರೆಂಡ್ ನಿರ್ಮಾಣ ಮಾಡ್ತಂದ್ರೆ, ರಾತ್ರಿ 9 ಗಂಟೆವರೆಗೂ ಹೆಣ್ಮಕ್ಳು ನಮ್ಮ ಕಾವ್ಯ ಸಂಜೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಒಂದೊಂದು ಟಾಪಿಕ್ ಇಟ್ಟು ಡಿಸ್ಕಷನ್. ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಲೋಕ ಆ ದಿನಗಳು 82-83 ದಶಕದಲ್ಲಿ. ಹಂಗೆ ವಿದ್ಯಾಭ್ಯಾಸ ಮುಗಿಸ್ತೀರಿ, ಬ್ಯಾಂಕ್ ಕೆಲ್ಸಕ್ಕೆ ಆಸೆ ಪಡ್ತೀರ, ಅಪ್ಪ ಆಸೆ ಪಡ್ತಾ ಇದ್ರು. ಬಟ್ ಬ್ಯಾಂಕ್ ಕೆಲಸ ಮಾತ್ರ ಅಲ್ಲ, ಏನೇನೋ ಕೆಲಸಗಳು ಮಾಡಿದಿರ ನೀವು, ಬೇರೆ ಏನೇನೋ ಟ್ರೈ ಮಾಡಿ. LIC ಇದ್ರಂತೆ, 1 ತಿಂಗಳು ಎಸ್ಟಿಡಿ ಬೂತ್, ಪ್ರಾವಿಷನ್ ಸ್ಟೋರ್, ಪಂಕಜ ಪ್ರಾವಿಷನ್. ನಮ್ಮ ಸಿಸ್ಟರ್ ಹೆಸರಿನಲ್ಲೇ ಪಂಕಜ ಪ್ರಾವಿಷನ್ ಸ್ಟೋರ್ ಅಂತ ಒಂದು ಕಿರಾಣಿ ಅಂಗಡಿ. ಅದೊಂದು ವಿಶೇಷ ಅನುಭವ ಪಂಕಜ ಪ್ರಾವಿಷನ್ ಸ್ಟೋರ್ದು. ಏನೂ ಗೊತ್ತಿಲ್ಲ, ನಾವು ನೋಡಿದ ಪುರೋಹಿತರು ಬ್ರಾಹ್ಮಣರು ಶೆಟ್ಟಿ ತರ ಅಂಗಡಿ ತಕ್ಕಡ್ ಕೂತ್ವಿ. ಯಾವ ತೂಕನೋ ಯಾವ್ದು ಪಾವು ಕೆಜೋ ತಕ್ಕಡಿಲಿ ಅದು ಭಾರ ತುಂಬಿದ್ರು ಹಾಗೆ ಹಾಕ್ತಿದ್ದೆ ನಾನು, ಹಿಟ್ಟು ಎಣ್ಣೆ ಎಲ್ಲ. ಈ ಕಡೆ ಹೇಳ್ಬೇಕು ಇಳಿಬೇಕು ಅನ್ನೋ ಕಲ್ಪನೆ ಇಲ್ಲ ನನಗೆ. ಇಂಥ ಪ್ರಾವಿಷನ್ ಸ್ಟೋರ್ ನಡೆಸ್ತೆ ನಾನು. ಅಂಗಡಿ ಇಟ್ಟಿದ್ರಿಂದ ಕಿರಾಣಿ ಅಂಗಡಿಯವ್ರು ಏನೇನು ಮಾಡ್ತಾರಂತೆಲ್ಲ ಹೇಳಬಲ್ಲೆ. LIC ಕೆಲಸ ಮಾಡಿದ್ರಿಂದ LIC ಯಾವ ತರ ಕೆಲಸಗಳು ನಡೀತದೆ ಹೇಳಬಲ್ಲೆ. ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮಾಡಿದ್ರಿಂದ ಬ್ಯಾಂಕ್ ಅಕೌಂಟ್ಸ್ ಆಗಿರ್ತದೆ ಹೇಳಬಲ್ಲೆ. ಸೊ ಹೀಗೆ ವೈವಿಧ್ಯ, ಅದಕ್ಕೆ ಎಲ್ಲ ಮಾಡಬೇಕು. ನಾನು ಬ್ಯಾಂಕ್ ಆಫೀಸರ್ ಆಗೋವರೆಗೂ ಬೇರೆ ಮಾಡಲ್ಲ ಅಂದ್ರೆ ಅವನು ಏನೂ ಮಾಡಲ್ಲ. ನರಸಿಂಗ್ ರಾಯರು ನಿಮ್ಮ ಸ್ನೇಹಿತರು, ಹೌದು, ನಿಮ್ಮ ಭಾವ ಕೂಡ. ಹೇಳಿ. BCom-ನಲ್ಲಿ 1 ವರ್ಷ ಸೀನಿಯರ್ ಅವರು, 1 ವರ್ಷ ನಾನು ಜೂನಿಯರು. ಈ ಗೋಕಾಕ್ ಚಳವಳಿಯಲ್ಲಿ ಸಹಿತ ಗಾಂಧಿ ಸರ್ಕಲ್ ಅಲ್ಲಿ ಒಂದು ದೊಡ್ಡ ಸಭೆ ನಡೀತು. ಆ ಸಭೆಯಲ್ಲಿ ಸಹಿತ ಈತ ಗೋಕಾಕ್ ಚಳವಳಿಯಲ್ಲಿ ಮಾತನಾಡಿದ. ಆ ಸಭೆಯಲ್ಲಿ ಆಗ ಜನರಿಗೆ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಯ್ತು. ಈತ ಎಲ್ಲೋ ಒಂದ್ ಕಡೆ ಹಾಸ್ಯ ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತಂದು ಹೇಳಿ ಈ ರೀತಿಯ ಕಾರ್ಯಕ್ರಮಗಳು ಹೋದಾಗ ನಾನು ಪ್ರಾವಿಷನ್ ಸ್ಟೋರನ್ನು ಮೇಂಟೈನ್ ಮಾಡ್ತಿದ್ದೆ. ಆದರೆ ಒಂದು ವಿಷಯ ಏನಂದರೆ, ನಮ್ಗೆ ಪ್ರಾವಿಷನ್ ಸ್ಟೋರ್ ಯಾವ ರೀತಿ ನಡೆಸಬೇಕಂತ ಗೊತ್ತಿರಲಿಲ್ಲ. ಹಿಂಗೆ ಹೇಳಿದ್ರು ನಾವು ಮಾಡಿಬಿಟ್ವಿ. ಆದರೆ ಅದರಲ್ಲಿ ಒಂದು ಈ ಅಕ್ಕಿ ಚೀಲದಲ್ಲಿ, ಬೆಲ್ಲದ ಇದರಲ್ಲಿ ತಟ್ಟೆಯಲ್ಲಿ, ಅದರ ಎಲ್ಲ ಇದರಲ್ಲಿ ಒಂದೊಂದು ಚೀಟಿ ಬರೆದು ಹಾಕ್ತಾ ಇದ್ವಿ ನಾವು. ಏನು 1 kg-ಗೆ 40 ರೂಪಾಯಿ, 30 ರೂಪಾಯಿ, ಈ ರೀತಿ ಚೀಟಿಗಳನ್ನ ಬರೆದು ಹಾಕ್ತಿದ್ವಿ. ಆದರೆ ಊಟಕ್ಕೆ ಹೋಗೋ ಸಮಯದಲ್ಲಿ ಆ ಚೀಟಿ ಎಲ್ಲಾದ್ರೂ ಹೋಗ್ಬಿಟ್ಟಿದ್ರೆ ಪರೇಶಾನ್ ನಮಗೆ. ಅದು ಯಾವ ರೀತಿ ಕೊಡಬೇಕು ಏನು ಕತಿ ಅಂತಂದು ಈ ರೀತಿ ಒಂದು ಲೈಫ್ ನಮ್ದು ಸ್ಟಾರ್ಟ್ ಆಯಿತು. ಸ್ಟ್ರಗಲಿಂಗ್ ಲೈಫ್. ಒಟ್ಟಾರೆ ನಾವು ಏನು ಲೈಫ್ ಸ್ಟಾರ್ಟ್ ಆದದ್ದು ಒಟ್ಟಾರೆ ಸ್ಟ್ರಗಲ್ ಆಗಿ ಇವತ್ತು ಈ ಹಂತಕ್ಕೆ ಬಂದದ್ದು ಅತ್ಯಂತ ಸಂತೋಷ. ಅದು ವಿಶೇಷವಾಗಿ ನಿಮ್ಮ ಮುಂದೆ ನಿಂತು ನಾವೆಲ್ಲ ಮಾತನಾಡ್ತಿದ್ವಿ ಅಂದರೆ ಇನ್ನೂ ಅದಕ್ಕೆ ಒಂದು ದೊಡ್ಡ ಸಂತೋಷ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.